ನಮಸ್ತೆ ಕರ್ನಾಟಕ, ಹಲೋ ಲಿಂಗ್ಸ್ಗರ್, ನಾನು ನಿಮ್ಮ ಡಿ.ಜಿ. ಸ್ನೇಹಿತರೆ, ಇವತ್ತು ನಮ್ಮ ಮೊದಲನೆಯ ದಿನ ಬೈಕ್ ಟೂರಿಂಗ್. ಇದು ಆ್ಯಕ್ಚುಲಿ ನಾವು ಅದನ್ನು 5ನೇ ತಾರೀಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಸೊ 9ನೇ ತಾರೀಕು ಕೂಡ ಫಿಕ್ಸ್ ಆಗಿತ್ತು, ಮತ್ತೆ ಪೋಸ್ಟ್ಪೋನ್ ಆಯಿತು. ಕೊನೆಗೆ ನಾವು 10ನೇ ತಾರೀಕು ಡಿಸೈಡ್ ಮಾಡಿ ಇವಾಗ ಊರಿಂದ ಹೆಚ್ಚು ಕಡಿಮೆ 130 ಕಿಲೋಮೀಟರ್ ಅಂತರದಿಂದ ಹೊಸಪೇಟ್ ಔಟ್ಸ್ಕರ್ಟಲ್ಲಿದ್ದೀವಿ. ಸೊ ಇವರು ನಮ್ಮ ಗೆಳೆಯ ರೇವನ್, ನಾನು ಮತ್ತು ನಮ್ಮ ಗೆಳೆಯ ಇವಾಗ ಹೊಸಪೇಟ್ನ ಔಟ್ಸ್ಕರ್ಟಲ್ಲಿ ಇದ್ದೀವಿ. ನೋಡ್ತಾ ಇದ್ದೀರಿ ನೀವೆಲ್ಲ. ಸೊ ಬನ್ನಿ ಹೊರಡೋಣ. ಮುಂದೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಸಿಗುತ್ತಾ ಅಂತೇಳಿ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಮುಂದುವರಿಯೋಣ. ಲೆಟ್ಸ್ ಗೋ, ಕಮ್. ಸೊ ಟೋಟಲಿ ನಿನ್ನೆ ಎಲ್ಲ ಆಲ್ ಸೆಟ್, ನಿನ್ನೆ ಎಲ್ಲ ಸೆಟ್ ಮಾಡಿಕೊಂಡು ಕೊನೆಗೆ ಒಂದು ಫೈನಲ್ ಆಗಿ 10/10/2024 ಅಂದರೆ ಇವತ್ತೇ ನಾವು ಹೊರಡ್ತಾ ಇದ್ದೀವಿ. ಸೊ ಲಿಂಗಸ್ಗೂರಿಂದ ಹೆಚ್ಚು ಕಡಿಮೆ 5 ಗಂಟೆಗೆ ಬಿಡೋ ಪ್ಲ್ಯಾನ್ ಇತ್ತು. ಬಟ್ ನಮ್ಮ ಫ್ರೆಂಡ್ದು ಲಗೇಜು ಅವರು ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡಿರೋದ್ರಿಂದ ಒಂದು ಸಣ್ಣ ಬ್ಯಾಗು, ಅದರಲ್ಲಿ ಒಂದು ಲ್ಯಾಪ್ಟಾಪ್ ಉಂಟು. ಸೊ ಅವರು ಟ್ಯಾಂಕ್ ಮೇಲೆ ಇಟ್ಕೊಂಡಿರೋದ್ರಿಂದ ಕಟ್ಟಬೇಕಾಗಿರೋ ಅನಿವಾರ್ಯತೆ ಆಗಲಿ ಅಥವಾ ಹೆಚ್ಚಿನ ಒಂದು ಕೆಲಸ ಆಗಲಿ ಅವ್ರಿಗೆ ಆಗಲಿಲ್ಲ. ಬಟ್ ನಮಗೆ ಹಾಗಾಗಲಿಲ್ಲ. ನಂದು ಸ್ವಲ್ಪ ಲಗೇಜ್ ಎಲ್ಲ ಭಾಳ ಇತ್ತು. ಅವ್ರ ಬಟ್ಟೆ, ನನ್ನ ಬಟ್ಟೆ, ಕೆಲವೊಂದಿಷ್ಟು ಮೆಟೀರಿಯಲ್ ಎಲ್ಲ ನನ್ನ ಬ್ಯಾಗಲ್ಲೇ ಇರೋದ್ರಿಂದ ಸೊ ನಾನು ಜಾಸ್ತಿ ಟೈಮ್ ತೊಗೊಂಡೆ ಅದನ್ನೆಲ್ಲ ಕಟ್ಟಿ ಆಚೆ ಬರಲಿಕ್ಕೆ. ಸೊ ನಮ್ಮ ಮೊದಲ ಡೆಸ್ಟಿನೇಷನ್ ಬಂದು ಚಿಕ್ಕಮಗಳೂರು. ಇವಾಗ ಆಲ್ರೆಡಿ ನಾವು ಹೊಸಪೇಟ್ ಎಂಟರ್ ಆಗ್ತಾ ಇದ್ದೀವಿ. ನೀವು ನೋಡಿರ್ಬೋದು, ಇದು ಹೊಸಪೇಟ್ನ ಔಟ್ಸ್ಕರ್ಟ್. ಸೊ ಇಲ್ಲೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇದು ತುಂಬ ಕ್ರೌಡ್ ಇರೋದ್ರಿಂದ ನಮ್ಗೆ ಇಲ್ಲೆಲ್ಲೂ ಸೆಟ್ ಆಗಲ್ಲ. ಸೊ ಮುಂದೆ ನೋಡಿಕೊಂಡು ಮುಂದೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಬ್ರೇಕ್ ತಗೊಂಡು ಅಲ್ಲಿಂದ ನೇರವಾಗಿ ಚಿತ್ರದುರ್ಗ. ಹೆಚ್ಚು ಕಡಿಮೆ ಅಲ್ಲಿಂದ ಚಿತ್ರದುರ್ಗ 140ರಿಂದ 145 ಕಿಲೋಮೀಟರ್ ಇದೆ. ನಮಗೆ 1.5 hour ಸಾಕು ಜರ್ನಿ ಮಾಡಲಿಕ್ಕೆ. ಇವತ್ತು ವೆದರ್ ಕೂಡ ತುಂಬ ಕೋಆಪ್ರೇಟಿವ್ ಆಗಿದೆ, ತುಂಬ ಫ್ರೆಂಡ್ಲಿ ಇದೆ. ಸೊ ಇಟ್ಸ್ ಆಲ್ಮೋಸ್ಟ್ ಕೂಲರ್ ದೆನ್ ಯೂಶ್ವಲ್. ಎಂದಿಗಿಂತಲೂ ತುಂಬ ಕೂಲ್ ಆಗಿದೆ. ಸೊ ನಾವು ಇನಿಷಿಯಲ್ ಪಾರ್ಟಲ್ಲಿ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ನಾವು ಒಂಚೂರು ರೇನನ್ನು ಫೇಸ್ ಮಾಡಬೇಕಾಗಿ ಬಂತು. ಎಸ್, ಮಳೆಯನ್ನು ಅನುಭವಿಸಿದ್ವಿ ಸ್ವಲ್ಪ. ಅದೇನು ಅಷ್ಟೊಂದೇನು ಹೆವಿ ಇರಲಿಲ್ಲ. ಆದರೂ ಕೂಡ ಎಲ್ಲಿ ಮಳೆಗೆ ಸಿಗಾಕತ್ತೀವೇನೋ ಅಂತ ತುಂಬ ಆತಂಕ ಆಗೋಗಿತ್ತು. ಬಟ್ ಪರವಾಗಿಲ್ಲ, ಮಳೆ ಅಲ್ಲೇ ಮಾತ್ರ ಇತ್ತು. ಅಲ್ಲೆಲ್ಲ ಹಿಲ್ ಸ್ಟೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ, ಅದಕ್ಕೋಸ್ಕರ ಅಲ್ಲಿ ಮಳೆ ಆಯಿತು ನಮ್ಮ ಭಾಗದಲ್ಲಿ. ಸೊ ಇಲ್ಲೂ ಇದೆ ಹಿಲ್ ಸ್ಟೇಷನ್ನು, ಇಲ್ಲ ಅಂತಲ್ಲ, ಬಟ್ ಇಲ್ಲಿ ಮಳೆ ಇಲ್ಲ. ಸೊ ತುಂಬ ಫ್ರೆಂಡ್ಲಿ ಆಗಿದೆ ವೆದರು. ಯಾ, ವಿ ಆರ್ ಎಂಜಾಯಿಂಗ್ ಅವರ್ ರೈಡಿಂಗ್. ಅಫ್ಕೋರ್ಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ರೈಡಿಂಗನ್ನು. ಈ ಮುಂಚೆನೇ ನಾವೊಂದು 3-4 ಸತಿ ಟೂರ್ ಮಾಡಿದ್ದೀವಿ. ಬಟ್ ಆ ಟೂರ್ಗಳಲ್ಲಿ ನಾವು ಇದು ಮಾಡಿರಲಿಲ್ಲ, ಮೋಟೋ ಲಾಗಿಂಗ್ ಎಲ್ಲ ಮಾಡಿರಲಿಲ್ಲ. ಸೊ ಅದು ಪ್ರತಿ ವರ್ಷ ಹೋಗ್ತೀವಿ, ಒಂದು ವರ್ಷದಲ್ಲಿ 2 ಸತಿನೂ ಹೋಗಿರ್ತೀವಿ ಟೂರ್ಗೆ, ನಾನು ನನ್ನ ಗೆಳೆಯ. ಬಟ್ ಯಾವ ವರ್ಷವೂ ನಾವು ಮೋಟೋ ಲಾಗಿಂಗ್ ಮಾಡಿರಲಿಲ್ಲ. ಅದಕ್ಕೆ 2 ರೀಸನ್ನು. ಒಂದು, ನಾವೆಲ್ಲ ಈ ರೀತಿ ಮೋಟೋ ಲಾಗಿಂಗ್ ಸೆಟಪ್ ಎಲ್ಲ ತಗೊಂಡಿರಲಿಲ್ಲ. ಎರಡನೇದು, ಈ ಫೋಟೋ ಸೆಷನ್ನು ಮತ್ತು ವೀಡಿಯೋ ಮಾಡ್ಕೊಳ್ಳೋದು, ಫೋಟೋ ತಗೊಳ್ಳೋದು ಅದೆಲ್ಲ ನಮ್ಮ ಗೆಳೆಯನಿಗೆ ಇಷ್ಟನೇ ಇಲ್ಲ. ಸುಮ್ಮನೆ ಹೋಗೋಣ ಬರೋಣ ನೋಡೋಣ ಅಂತ ಅಷ್ಟೇ. ಬಟ್ ಈ ಸತಿ ಮೆಮೊರೀಸ್ಗೋಸ್ಕರ
ಇರಲಿ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ದೀವಿ, ಸೊ ಮೋಟೋ ಲಾಗಿಂಗನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇವಾಗ ರೆಕಾರ್ಡ್ ಮಾಡ್ತಾ ಇರೋವಂಥದ್ದು ಗೋಪ್ರೋ 9 ಕ್ಯಾಮ್ರಾ ಸಿರೀಸಲ್ಲಿ. ಅದನ್ನು ಬ್ಯಾಂಗ್ಳೂರ್ G2 ಪ್ರೊಡಕ್ಷನ್ಸ್ ರವರ್ ಕಡೆಯಿಂದ ಖರೀದಿ ಮಾಡಿದ್ದು ಜಸ್ಟ್ 1 ಮಂತ್ ಬ್ಯಾಕ್. ಅದ್ರ ಜೊತೆ ಆಕ್ಸೆಸರೀಸ್ ಎಲ್ಲ ಸೇರಿಕೊಂಡು ಅರೌಂಡ್ ಗೋಪ್ರೋ ಅಡಾಪ್ಟರ್, ಯಾಂತ್ರಲೆ ಮೈಕ್, ಉಲಾಂಜಿ ಕೇಸ್, ಟ್ರೈಪಾಡ್ ಆ್ಯಂಡ್ ಸಮ್ ಮೌಂಟ್ಸ್, ಇದೆಲ್ಲ ಸೇರಿಕೊಂಡು ನಾನು ಮಾಡಿರೋ ಎಕ್ಸ್ಪೆನ್ಸು ಅರೌಂಡ್ 35,000 to 36,000. ಎಸ್, ಇದನ್ನು ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಬೆಟ್ರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಹೋದ ವರ್ಷ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಈ ವರ್ಷ ಗೋಪ್ರೋ 10 ಆದ ನಂತರ 11, 12, ಇವಾಗ 13 ಸೀರೀಸ್ ತುಂಬ ಅಪ್ಡೇಟೆಡ್ ಇರೋದ್ರಿಂದ 9 ಪ್ರೈಸು ತುಂಬ ಕಡಿಮೆ ಆಗಿದೆ ಅಂತಲೂ ಹೇಳ್ಬೋದು. ಸೊ ಒಟ್ಟಿನಲ್ಲಿ ನನಗದು ತುಂಬ ಕಂಫರ್ಟ್ ಇದೆ, ನನಗೆ ತುಂಬ ಇಷ್ಟ ಕೂಡ ಆಯಿತು ಆ ಒಂದು ಯಾವುದು ಗೋಪ್ರೋ 9. ಸೊ ಚೆನ್ನಾಗಿದೆ ಅಂತ ಅನಿಸ್ತು, ಹಾಗಾಗಿ ಗೋಪ್ರೋ 9 ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದು ಹೊಸಪೇಟ್ ಆಲ್ಮೋಸ್ಟ್ ಅಲ್ಲಿ ಔಟ್ಸ್ಕರ್ಟ್ ಎಂಟರ್ ಆಗ್ತಾ ಇದ್ದೀವಿ ಇವಾಗ. ಸೊ ಅಲ್ಲಿಂದ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂತಂದರೆ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ವಿ. ಸೊ ಅದೊಂದು ರೀಸನ್ನು. ಆಮೇಲೆ ಅಲ್ಲಿ ಮಳೆ ಬೇರೆ ಇತ್ತು, ಆ ಕಾರಣಕ್ಕಾಗಿ ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಹೊಸಪೇಟೆಗೆ ಎಂಟ್ರಿ ಆಗ್ತಿದ್ದಂಗೆ ಸೊ ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಬೇಕಲ್ಲ, ಕ್ಯಾಮ್ರಾ ಇದ್ದು ಕೂಡ ರೆಕಾರ್ಡ್ ಮಾಡಲಿಲ್ಲ ಅಂದರೆ ಅಷ್ಟೊಂದು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೋ ಯೂಸ್ ಅಲ್ವಾ. ಸೊ ಆ ಕಾರಣಕ್ಕಾಗಿ ನಂದು ಬೈಕ್ ಬಂದು 350 ಕ್ಲಾಸಿಕ್ ರೆಡ್ಡಿಚ್ 19 ಮಾಡಲು. ನನ್ನ ಸ್ನೇಹಿತನ ಗಾಡಿ ಬಂದು ಸುಜುಕಿ ಜಿಕ್ಸರ್ SF 160. ಈಗ ಆಲ್ರೆಡಿ ಅವರು 3 ಟೂರಿಗೆ ಅವರು ಅದನ್ನೇ ತಂದಿದ್ದಾರೆ. ನಾನು ಇದನ್ನು ಚೇಂಜ್ ಮಾಡಿದ್ದೀನಿ ಬೈಕ್ನ. ಹೋದ ವರ್ಷ ಗನ್ ಮೆಟಲ್ ಗ್ರೇ ಇತ್ತು, ನಾವು ಟೂರ್ಗೆ ಹೋದಾಗ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಅದಕ್ಕಿಂತ ಹಿಂದೆ ಹಿಮಾಲಯನ್ ಏನೋ ಇತ್ತು, ತೊಗೊಂಡೋಗಿದ್ದೆ. ಅದಾದ ನಂತರ ಇವಾಗ ನೆಕ್ಸ್ಟು ಈ ರೆಡ್ಡಿಶ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಕ್ಲೈಮೇಟ್ ಅಂತೂ ಇಷ್ಟು ಸಖತ್ತಾಗಿದೆ, ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಯಾಕೆ ಅಂತಂದರೆ ತುಂಬ ಫ್ರೆಂಡ್ಲಿ ವೆದರ್ ಇದೆ, ತುಂಬ ಸೂಟೇಬಲ್ ವೆದರ್ ಇದೆ, ಬಿಸಿಲಿಲ್ಲ. ಸೊ ತುಂಬ ಖುಷಿ ಅನಿಸುತ್ತೆ. ಹೋದ ವರ್ಷಕ್ಕಿಂತ ಈ ವರ್ಷ 1 ಅವರ್ ಲೇಟಾಗೇ ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಹೋದ ವರ್ಷ ಎಲ್ಲ 4:45 ಡಿಪಾರ್ಟ್ ಆಗಿದ್ವಿ ನಾವು ಲಿಂಗ್ಸೂರಿಂದ. ಸೊ ಈ ವರ್ಷ ಮಾತ್ರ 5:30 ಆದ್ರೂ ಇನ್ನೂ ಅಲ್ಲೇ ಇದ್ವಿ. ಕಾರಣ ಈ ಸತಿ ನಮ್ಮ ಬೈಕ್ ಟೂರ್ನ ಡ್ಯೂರೇಷನ್ ತುಂಬ ಜಾಸ್ತಿ ಇರೋದ್ರಿಂದ, ಐ ಮೀನ್ ಹೋದ ವರ್ಷ ಎಲ್ಲ ಒಂದು 5 ಡೇಸು ಈ ಥರ ಎಲ್ಲ ಹೋಗ್ತಿದ್ವಿ. ಈ ಸತಿ ಅಪ್ರಾಕ್ಸಿಮೇಟ್ 8 ಡೇಸ್ ಟ್ರಿಪ್ ಮಾಡಿರೋದ್ರಿಂದ, 8 ಡೇಸ್ ಟೂರ್ ಪ್ಲ್ಯಾನ್ ಮಾಡಿರೋದ್ರಿಂದ ಸೊ ಲಗೇಜ್ ಎಲ್ಲ ಒಂಚೂರು ಜಾಸ್ತಿನೇ ಇದೆ. ಸೊ ನೋಡ್ತಾ ಇರ್ಬೋದು ನೀವೆಲ್ಲ ಹೊಸಪೇಟದು ಕ್ಲೈಮೇಟ್ ಯಾವ ಥರ ಇದೆ ಅಂತ, ಹಿಲ್ ಸ್ಟೇಷನ್ ಎಲ್ಲ ಯಾವ ಥರ ಇದೆ ಅಂತ. ಸೊ ರೋಡ್ಗಳೆಲ್ಲ ಸಖತ್ತಾಗಿದೆ, ಹೈವೇ. ಎಸ್, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ನಿನ್ನೆನೇ ಹೋಗೋದಿತ್ತು ಅಂತ ಹೇಳಿದ್ವಲ್ಲ, ನಿನ್ನೆ ಲೀವ್ ಸಿಗಲಿಲ್ಲ ನನಗೆ, ಲೀವ್ ಸ್ಯಾಂಕ್ಷನ್ ಆಗಲಿಲ್ಲ. ಸೊ ಇವತ್ತು ಲೀವ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಯಾಕೆಂದರೆ ಲೀವ್ ಲೆಟರನ್ನು ಬರೆದ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ. ಸೊ ಎಸ್,
ಯಾರು ಇದು ಗುರು? ಇದು ಯಾವುದು ಬೈಕ್? ಇದು ಗಿಫ್ಟಿಂಗ್ ಬಜಾರ್ ಅಂತೆ, ಸ್ಮಾರ್ಟ್ ಗಿಫ್ಟಿಂಗ್ ಬಜಾರು. ಏನು ವೆಹಿಕಲ್ ಇದು ಅರ್ಥ ಆಗ್ತಾನೆ ಅಲ್ಲ. ಹಿಂಗೆ ಮಾಡಿಬಿಟ್ಟವ್ರೆ. ಇರು ಮರ, ಹೋಗ್ತೀನಿ. ಸೊ ಈ ವೆದರ್ ನೋಡ್ತಾ ಇದ್ರೆ, ಈ ರೈಡಿಂಗ್ ಮಾಡ್ತಾ ಇದ್ರೆ ನಮಗಂತೂ ದೇವರಣೆಗೂ ಒಂದು ಸಾಂಗ್ ನೆನಪಿಗೆ ಬರುತ್ತೆ. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಆಡ್ಲಿಕ್ಕೆಲ್ಲ ಬರಲ್ಲ ಮಾರಾಯರೆ ನಮಗೆ, ಪರವಾಗಿಲ್ಲ ಆಡ್ತೀವಿ. ವಾವ್, look at the nature, literally and extremely very 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 beautiful. ಪಕ್ಕದಲ್ಲಿ ರಿವರ್ ಇದೆ, ಹಿಲ್ ಸ್ಟೇಷನ್ ಇದೆ, ಕೈಯಲ್ಲಿ ಗಾಡಿ ಇದೆ, ಗಾಡೀಲಿ ಬೈಕಲ್ಲಿ ಪೆಟ್ರೋಲ್ ಕೂಡ ಇದೆ. ಸೊ ನಾಟ್ ಅ ಪ್ರಾಬ್ಲಮ್ ಒಟ್ಟಿನಲ್ಲಿ. ಸೊ ವಿ ಆರ್ ಎಂಜಾಯಿಂಗ್. ಟ್ರಾಫಿಕ್ ಪೊಲೀಸ್ ಬೇರೆ ನಿಂತ್ಕೊಂಡಿದ್ದಾರೆ. ಅವರು ನಮ್ಮನ್ನೆಲ್ಲ ಚೆಕ್ ಮಾಡೋಂಗೇ ಇಲ್ಲ. ಯಾಕೆಂದರೆ ನಾವೆಲ್ಲ ಫುಲ್ ಸೆಟಪ್ ಆಗಿರ್ತೀವಿ. ಅವ್ರಿಗೂ ಕೂಡ ಗೊತ್ತಿರುತ್ತೆ ಇವರು ಈ ಥರ ಬೈಕ್ ಟೂರ್ ಮಾಡ್ತಾ ಇದ್ದಾರೆ ಅಂದರೆ ಇವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿರುತ್ತೆ ಅಂತ. ಸೊ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿ ಇಟ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಕೂಡ. ಸೊ ಎಮಿಷನ್ ಟೆಸ್ಟ್ ಪೇಪರ್ ಅಂತ ಬರುತ್ತೆ, RC ಕಾರ್ಡು, DL, ಇನ್ಸೂರೆನ್ಸ್ ಕಾಪಿ ಆ್ಯಂಡ್ ವೋಟರ್ ID, ಪ್ಯಾನ್ ಕಾರ್ಡ್, ವೇರ್ ಎವರ್ ನಮಗೆ ನೆಸೆಸರಿ ಇರುತ್ತೋ ಅಲ್ಲೆಲ್ಲ ಬೇಕೇ ಬೇಕಾಗತ್ತೆ. ಸೊ ನೋಡ್ಕೋತಾ ಇದ್ದೀರಿ ನೋಡಿ ಸ್ನೇಹಿತರೆ, ಹಿಲ್ ಸ್ಟೇಷನ್ ಯಾವ ಥರ ಇದೆ, ಸಖತ್ತಾಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಸೊ this is the first day of our 8 days trip. Wow, excellent. ಬೀಡಾಡಿ ದನಗಳೆಲ್ಲ ಮಲಗಿದೆ. ಇದು ಕ್ಯಾನಲ್ ಬಹುಶಃ. ಎಸ್, ಕ್ಯಾನಲ್. ಎಸ್, I hope that you are also enjoying the scene and view. ಅಯ್ಯೋ, ಈ ರೆಕಾರ್ಡಿಂಗ್ ಮಾಡೋ ಬದಲದಲ್ಲಿ ನಾನು ನನ್ನ ಸ್ಪೀಡ್ ಮೇಂಟೆನೆನ್ಸೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ಗುರು. ಹಿಂದೆ ಬರ್ತಾ ಇದೆಯಾ? ಸರಿ, ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಕ್ಯಾಂಟೀನ್ ಇದ್ದರೆ ಇಲ್ಲೇ ಸ್ಟಾಪ್ ಮಾಡಿಬಿಡೋಣ. ಸ್ವಲ್ಪ ಸ್ಲೋವಲ್ಲಿ ಹೋಗೋಣ, ಆಯಿತಾ? ಓಕೆ, ಫೈನ್. ಹಿಂದ್ಗಡೆ ಎಲ್ಲ ತುಂಬ ಹೋಟೆಲ್ಸ್ ಹೋಯ್ತು, ಆದರೆ ನಾವು ಬೈಕಲ್ಲಿ ಇದ್ವಲ್ಲ, ಎಲ್ಲಿ ಸ್ಟಾಪ್ ಮಾಡಬೇಕು ಏನು ಕತೆ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ನಿಜವಾಗ್ಲೂ. ಸೊ ಇವಾಗ ನೋಡಿದ್ರೆ ತುಂಬ ಹಸಿವಾಗ್ತಾ ಉಂಟು. ಎಲ್ಲಾದರೂ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡೇ ಬಿಡೋಣ. ಎಸ್, ಆ ಕಡೆ ಹೋದರೆ ಅದು ಬಳ್ಳಾರಿಗೆ ಹೋಗುತ್ತೆ, ಇದು ಚಿತ್ರದುರ್ಗ ರೂಟು. ಸೊ ನಾವಿವಾಗ ಚಿತ್ರದುರ್ಗ ಹೋಗಬೇಕು ಸ್ನೇಹಿತರೆ. ನಾವಿವಾಗ ಟನ್ನಲ್ ಎಂಟರ್ ಆಗ್ತಾ ಇದ್ದೀವಿ. ಇದು ಅಂಥದ್ದೇನು ದೊಡ್ಡ ಟನಲ್ ಅಲ್ಲ, ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಟನ್ನಲ್ಲು. ಹೊಸಪೇಟೆಯಿಂದ ತಾವು ಚಿತ್ರದುರ್ಗ ಹೋಗಬೇಕಾದ್ರೆ ಅಥವಾ ಹೊಸಪೇಟೆಯಿಂದ ಬ್ಯಾಂಗ್ಳೂರು ಹೋಗಬೇಕಾದ್ರೆ ನಿಮಗಿಲ್ಲಿ ಈ ಟನ್ನಲ್ ಸಿಗುತ್ತೆ. ತುಂಬ ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ನಾವೇ ಲೈಟ್ ಹಾಕ್ಬಿಡೋಣ. ಅಯ್ಯೋ, ಗಾಡಿ ಲೈಟ್ ಹಾಕಿದ್ರು ಕೂಡ ಕಾಣಿಸ್ತಾ ಇಲ್ಲ. ಸಖತ್ತಾಗಿದೆ. ಸೊ ನೆಕ್ಸ್ಟ್ ಬರ್ತಿರೋದೆ ಡ್ಯಾಮ್. ಇದು ಡ್ಯಾಮಿನ ಚಿತ್ರಣ ನಿಮ್ಗೆ ಕಾಣಿಸುತ್ತೆ ನೆಕ್ಸ್ಟ್. ಇವಾಗ ಡ್ಯಾಮು ನೋಡ್ಕೊಳ್ಳಿ ವ್ಯೂ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ.
ಎಸ್, ಡ್ಯಾಮಿನ ಹಿನ್ನೀರು. ನಿಂತ್ಕೊಂಡು ನೋಡ್ತಿದ್ದಾರೆ ಬೈಕ್ಗಳನ್ನೆಲ್ಲ ಸ್ಟಾಪ್ ಮಾಡಿಕೊಂಡು. ತುಂಬ ಚೆನ್ನಾಗಿದೆ. ಓಕೆ, ನೋಡಲಿಕ್ಕಂತೂ ಸೀನ್ ತುಂಬ ಚೆನ್ನಾಗಿದೆ. ಓಕೆ, ನೋಡಿ ಸ್ನೇಹಿತರೆ, ಈ ರೀತಿ ಇದೆ ರಿವರು ಮತ್ತು ಇದು ಎಲ್ಲ. ಸೊ ಮಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಹನುಮನಹಳ್ಳಿ, ಕಾಳಮ್ಮನ ಗುಡಿ ಅಂತ ಏನೇನೋ ಬರೆದಿದ್ದಾರೆ. ಸೊ ಇಲ್ಲಿ ಮುಂದ್ಗಡೆ ನಾವು ಇವಾಗ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡ್ತೀವಿ. ಇದು ಬಿಟ್ಟರೆ ಮತ್ತೆ ನೆಕ್ಸ್ಟು ನಮಗೆ ಚಿತ್ರದುರ್ಗದವರೆಗೂ ಬ್ರೇಕ್ಫಾಸ್ಟ್ ಕಷ್ಟ ಅನಿಸುತ್ತೆ. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ದ ಬ್ರೇಕ್ಫಾಸ್ಟ್ ಹಿಯರ್ ಓನ್ಲಿ. ನಾನು ತಡ್ಕೊತೀನಿ, ಎಲ್ಲಿಗಾದರೂ ಹೊಡಿತೀನಿ ಬೈಕ್ನ. ಎಸ್, ಅಫ್ಕೋರ್ಸ್ ನನಗೆ ಸ್ವಲ್ಪ ಹೊಟ್ಟೆ ಹಸಿವು ಅಷ್ಟೊಂದಾಗಿ ಕಾಡೋದಿಲ್ಲ. ಬಟ್ ನನ್ನ ಸ್ನೇಹಿತ ಹಂಗಲ್ಲ, ಇನ್ನು ಟೈಮಿಗೆ ತಿಂದ್ಬಿಡ್ಬೇಕು ಅಂತಾರೆ. ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ, ಟೈಮ್ ಅಂದರೆ ಟೈಮ್. ಎಸ್, ಅವರು ಡಿನ್ನರ್ ಆದ ನಂತರ 10ಕ್ಕೆಲ್ಲ ಅವ್ರೇನು ಮಾಡಿಬಿಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ನಮಗೆ ತುಂಬ ಕಷ್ಟ. 10ಕ್ಕೆ ನಿದ್ದೆ ಬರಲ್ಲ. ಸ್ವಲ್ಪ ಕೆಲಸದ್ದೆಲ್ಲ ಪ್ರಿಪ್ರೇಷನ್ ಇರುತ್ತೆ, ಆ ಕಾರಣಕ್ಕಾಗಿ. ಎಸ್, ಹಿಂದೆನೇ ಬರ್ತಾ ಇದ್ದಾನೆ ನನ್ನ ಸ್ನೇಹಿತ, ನೋಡ್ಬೋದು. ಆಲ್ಮೋಸ್ಟ್ ಆಲ್ ಹಿಲ್ ಸ್ಟೇಷನ್ ಇರೋದ್ರಿಂದ ಇದು ಎಲ್ಲ ಸ್ಟಾರ್ಟ್ ಆಗಿದೆ. ಯಾವುದು ಫಾರೆಸ್ಟ್ ಎಲ್ಲ ಇದೆ, ನೋಡ್ಬೋದು ನೀವೆಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾರಪ್ಪ ಇದು ರಾಕಿ ಬಾಯ್, ಹೆಂಗೆ ಓಡಿಸ್ತಾವನೆ ಬೈಕ್ನ, ಮಾಡಿಫೈ ಮಾಡಿಬಿಟ್ಟಿದ್ದಾನೆ ಗಾಡಿನ. ನೋಡಿ ಸ್ನೇಹಿತರೆ, ಹಿಲ್ ಸ್ಟೇಷನ್ ಎಲ್ಲ ಹೇಗಿದೆ ಅಂತ. ತುಂಬ ಸಖತ್ತಾಗಿದೆ, ನೋಡ್ಕೊಳ್ಳಿ. ಸೊ ವೆರಿ ಮಂಗಳೂರು 430 ಕಿಲೋಮೀಟ್ರ್, ಚಿತ್ರದುರ್ಗ 117 ಕಿಲೋಮೀಟ್ರ್ ಇದೆ. 117 ಅಂತಂದರೆ ಎಸ್, ನಾವು ಅಲ್ಲಿಗೆ ಹೋಗೋದ್ರೊಳಗೆ 110 ಕಿಲೋಮೀಟ್ರ್, ಇಲ್ಲಿ ಔಟ್ಸ್ಕರ್ಟನ್ನು ದಾಟ್ಕೊಂಡ್ರೆ 110 ಕಿಲೋಮೀಟ್ರ್ ಎಲ್ಲ ಆಗಿರುತ್ತೆ. ಬನ್ನಿ ಸರ್, ಹೋಗಿ. ಎಷ್ಟೊಂದು ಹಾರ್ನ್ ಮಾಡ್ತಿದ್ದೀರಾ. ಬಹುಶಃ ರೆಕಾರ್ಡಿಂಗ್ ಆಗ್ತಾ ಇದೆ, ಬಟ್ ನನ್ನ ವಾಯ್ಸು ಯಾವ ಲೆವೆಲ್ಗೆ ರೆಕಾರ್ಡ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಯಾಕೆ ಅಂದರೆ ತುಂಬ ವಿಂಡ್ ಇದೆ. ಜೊತೆಗಿಲ್ಲಿ ಹೆಲ್ಮೆಟ್ನ ವೈಸರ್ ಕೆಳಗಡೆ ಅದು ಚಿನ್ ಮೌಂಟ್ ಹಾಕಿರೋದ್ರಿಂದ ಅದ್ರ ಥ್ರೆಡ್ಸು ವೈಸರ್ ಕೆಳಗೆ ಫಿಟ್ ಮಾಡಿದ್ದೀನಿ. ಸೊ ಅಲ್ಲಿಂದ ಏರ್ ಪಾಸ್ ಆಗ್ತಾ ಇದೆ, ಅದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನೋಡುವ ವಾಯ್ಸ್ ರೆಕಾರ್ಡ್ ಯಾವ ಥರ ಆಗಿದೆ ಅಂತ. ನಾನು ನೋಡುವಾಗ್ಲೇ ಗೊತ್ತಾಗೋದು, ಅಲ್ಲಿ ತನಕ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಸೆಟ್ ಮಾಡಿಬಿಟ್ಟಿದ್ದೀವಿ, ಏನು ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ. ಇದ್ದಿದ್ರಲ್ಲೇ ಎಂಜಾಯ್ ಮಾಡೋಣ ಅಂತ ಹೇಳ್ತಾ
ನಾದೆನ ನೀನುಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನು ತಲ್ಲಣ ಮಾತೆ ಬರುತ್ತಿಲ್ಲ ಯಾಕೆ ಗೊತ್ತಿಲ್ಲ ಮೌನಿ ನಾನಾದೇ ದಿನ ಹೇಗೋ ನಾನಿದ್ದೆ ಈಗ ಹೇಗಾದೆ ಅದಕ್ಕೆ ನೀ ತಾನೇ ಕಾರಣ ನೀನಾದೆನ ನೀನುಲಿದ ಈ ಕ್ಷಣ ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ ಜಾರಿದೆ ಮನ ನಿನ್ನ ನಡುವಿನ ಅಪ್ಪುಗೆಯಲಿ ಕೊನೆ ಸಾಲು ಮರ್ತೋಗ್ಬಿಡ್ತು ಹಾಳು ಹಂಗಾಗಿ ಗುಯಿ 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 ಅಂತ ಹೇಳ್ದಷ್ಟೆ. ಸೊ ತೆಂಗಿನ ಮರಗಳೆಲ್ಲ ತುಂಬ ಹಾಕ್ಬಿಟ್ಟಿದ್ದಾವ್ರೆ ಹೊಸಪೇಟೆಯಲ್ಲಿ. ನೋಡ್ಲಿಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್, ತೆಂಗಿನ ಮರಗಳೆಲ್ಲ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಈ ಬ್ರಿಡ್ಜ್ ದಾಟದ ಮೇಲೆ ನಾವೇನಾದರೂ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದರೆ ಸೊ ನಾನು ಸ್ನೇಹಿತ ಹಿಡಿದು ಹೊಡೆದು ಬಿಡ್ತಾನೆ ನಂಗೆ ಅಷ್ಟೇ. ಎಸ್, ಈ ಬ್ರಿಡ್ಜ್ ದಾಟಿದ ನಂತರನೇ ನಾವು ಬ್ರೇಕ್ಫಾಸ್ಟ್ ಮಾಡಲೇಬೇಕು. ದೇರ್ ಈಸ್ ನೋ ಆಲ್ಟರ್ನೇಟಿವ್. ಮಾತಾ ಮಾತಾ ಹಿಂದಿ ಬೇರೆ ಓದೋಕ್ಕೆ ಬರಲ್ಲ ನಮಗೆ, ಏನೋ ಗೊತ್ತಿಲ್ಲ. ತಾತನೋ ಮಾತನೋ ಏನೋ ಬರೆದಿದ್ದಾರೆ. ಎಸ್, ಈ ಹಿಂದೆ ಎಲ್ಲ ಒಂದು 3 ರಿಂದ 4 ಸತಿ ಟೂರ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಅವಾಗೆಲ್ಲ ಮನೆಯಲ್ಲಿ ಹೇಳ್ತಾ ಇರಲಿಲ್ಲ. ಒಂದು ಸತಿ ಏನೋ ಹೇಳ್ದಂಗಿತ್ತು ಅನಿಸುತ್ತೆ. ಬಟ್ ಇವಾಗ ಮಾತ್ರ 100ಕ್ಕೆ 100% ಮನೆಯಲ್ಲಿ ಹೇಳಿಬಿಟ್ಟು ಪರ್ಮಿಷನ್ ತೆಗೆದುಕೊಂಡೇ ಬಂದಿರೋದು. ಎಸ್, ಅವ್ರಲ್ಲಿ ಹೇಳಿಲ್ಲ ಅಂದರೆ ಮತ್ತು ರಜೆ ಇದೆಯಲ್ಲ, ರಜೆಗೆಲ್ಲ ಊರಿಗೆ ಬರಬೇಕು ಅಂತಂತಾರೆ. ಸೊ ಆ ಕಾರಣಕ್ಕಾಗಿ ನಾವು ರಜೆಗೆ ಟೂರ್ ಮಾಡ್ತಾ ಇದ್ದೀವಿ ಅಂತ ಮನೇಲಿ ಹೇಳಿದೆ. ಫಸ್ಟು ಅಮ್ಮ ಪರ್ಮಿಷನ್ ಕೊಟ್ಟರು. ಅಮ್ಮ ಆದರೂ ಬೈದರು, ಎಲ್ಲಾದರೂ ದೂರ ಹೋದರೆ ಕಾರ್ ತೊಗೊಂಡು ಹೋಗುತ್ತಾನೆ, ಯಾಕೆ ಅಷ್ಟು ದೂರ ಎಲ್ಲ ಮೋಟ್ರ್ ಸೈಕಲ್ ಮೇಲೆ ಹೋಗ್ತೀರಾ, ಬೈಕ್ ಮೇಲೆ ಹೋಗ್ತೀರಾ ಅಂತ ಅಮ್ಮ ಅಂದರು. ಇಲ್ಲಮ್ಮ, ಸೇಫಾಗಿ ಹೋಗಿ ಸೇಫಾಗಿ ಬರ್ತೀವಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀವಿ ಅಂತ ಹೇಳಿದೆ. ಆದರೆ ಅಪ್ಪನ ಹತ್ರ ಅಮ್ಮ ಕಾರಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ಅಪ್ಪ ಯಾವಾಗ ಪರ್ಮಿಷನ್ ಕೊಡಬೇಕು, ಕೊಡೋದೇ ಇಲ್ಲ. ನನ್ನ ತಮ್ಮ ಅಂತೂ ತುಂಬ ಶಾಕ್ ಆಗಿರುತ್ತಾನೆ. ಇವರು ವರ್ಷದಲ್ಲಿ ಒಂದ್ಸತಿ ಬೈಕ್ ಟೂರ್ ಮಾಡ್ತಾನೆ ಇರ್ತಾರಲ್ಲ ಅಂತ. ಆದರೆ ಅವ್ನ ಸಪೋರ್ಟ್ ಕೂಡ ನಂಗೆ ತುಂಬಾ ಇದೆ. ಏನಾರು ಹೇಳಿದ್ದೇನೆಲ್ಲ ತಂದು ಕೊಡ್ತಾನೆ. ಇದು ಔಟ್ಸ್ಕರ್ಟು. ಇಲ್ಲೆಲ್ಲೂ ಬ್ರೇಕ್ಫಾಸ್ಟ್ ಸೆಂಟರ್ಗಳು ಕಾಣಿಸ್ತಾನೆ ಇಲ್ಲ, ಎಲ್ಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲೇ ಎಲ್ಲಾದರೂ ನೋಡ್ಬಿಡೋಣ. ಹೆಲ್ಮೆಟ್ ಲಾಕ್ ಮಾಡಿದ್ದೀನಲ್ಲ. ಎಸ್, 100% ಮಾಡಿದ್ದೀನಿ. ನಮ್ಮ ಫೇವ್ರೆಟ್ ಪೆಟ್ರೋಲ್ ಬಂಕು ಭಾರತ್ ಪೆಟ್ರೋಲ್ ಬಂಕು. ನಾವು ಎವ್ರಿ ಟೈಮ್ ಫಿಲ್ ಮಾಡುವಂಥ ಪೆಟ್ರೋಲು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಎಸ್, ಹೋಟೆಲ್ ಕೇಳು. ಎಲ್ಲಿ 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 ಒಳಗಡೆ? ಹೊಸಪೇಟಕ್ಕ? ಮರೆಮೇಳಕ್ಕ? ಎಷ್ಟು ದೂರ ಐತೆ? ಅಲ್ಲ, ಇಲ್ಲೆಲ್ಲಾದ್ರೂ ಮಧ್ಯದಲ್ಲಿ ತಿನ್ಕೊಂಡಲ್ಲಿ ಮುಂದೆ ಇದರಲ್ಲಿ ಹೊಸಪೇಟಲ್ಲಿ ಮಾಡಿಸ್ಕೊಂಬಿಡೋಣ. ಇದು ಚಿತ್ರದುರ್ಗದಲ್ಲಿ ಇಲ್ಲಿ ಚೈನ್ ಲೂಪ್ನ. ಹಾಂ, ಅದೇ ಅಲ್ಲೇ ಮುಂದೆ ಎಲ್ಲಾದ್ರೂ ನೋಡೋಣ ಬಾ. ಕಮ್.
ನಾನು ಸೆಟ್ ಮಾಡಿರೋ ಲಗೇಜಿಗೆ ಬಹುಶಃ ಲೆಫ್ಟಿಗೆ ಸ್ವಲ್ಪ ಟರ್ನ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಲೆಫ್ಟಿಗೆ ಟರ್ನ್ ಆಗಿದೆ. ವೆಯ್ಟ್ ಗೊತ್ತಾಗುತ್ತೆ ಅದರದ್ದು ವೆಯ್ಟ್ ಯಾವ ಥರ ಇದೆ ಅಂತ. ಸೊ ಅದನ್ನು ನೋಡಿದ್ರೆ ಹೇಳ್ಬೋದು. ಲಗೇಜ್ ಒಂಚೂರು ಲೆಫ್ಟಿಗಿದೆ, ಗಾಡಿ ಲೆಫ್ಟಿಗೆ ಸ್ವಲ್ಪ ಜಗ್ತಾನೆ ಇದೆ. ಚಿತ್ರದುರ್ಗದವರೆಗೂ ಹೈವೇ ಇರೋದ್ರಿಂದ ನಾವು ಚಿತ್ರದುರ್ಗದಲ್ಲೇ ಮೀಟ್ ಮಾಡೋಣ. ಓಕೆ, ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿವಾಗ ಚಿತ್ರದುರ್ಗ ಎಂಟರ್ ಆಗ್ತಾ ಇದ್ದೀವಿ. ಅಫ್ಕೋರ್ಸ್ ಮಧ್ಯದಲ್ಲಿ ಸ್ವಲ್ಪ ಮಳೆ ಇದ್ದಿದ್ದರಿಂದ ಹೊಸಪೇಟೆಯಿಂದ ಚಿತ್ರದುರ್ಗ ಬರುವಾಗ ಸೊ 1 ಅವರ್ ನಾವು ಅಲ್ಲಿ ರೆಸ್ಟ್ ಮಾಡಬೇಕಾಗಿ ಬಂತು. ಆ ಕಾರಣ ಹೆವಿ ರೈನ್ಫಾಲ್ ಇತ್ತು. ಸೊ ಇವಾಗ ನಾವು ನೀವು ನೋಡ್ತಾ ಇರ್ಬೋದು, ಇವಾಗ ನಾವು ಚಿತ್ರದುರ್ಗ ಎಂಟರ್ ಆಗ್ತಾ ಇದ್ದೀವಿ. ನೋಡಿ ಚಿತ್ರದುರ್ಗದ ಲ್ಯಾಂಡ್ಸ್ಕೇಪ್ ಹೇಗಿದೆ ಅಂತ. Yeah, fantastic, really amazing. ನೋಡಲಿಕ್ಕೆ ಕಣ್ಣುಗಳು ಸಾಲದು ಅಂತ ಹೇಳ್ತಾರಲ್ಲ ಹಾಗೆ. ಎಸ್, ರೋಡ್ ಮಾತ್ರ ತುಂಬ ಸಖತ್ತಾಗಿದೆ. ಆದರೆ ಹೊಸಪೇಟೆಯಿಂದ ಚಿತ್ರದುರ್ಗ ಬರಬೇಕಾದ್ರೆ ಮಧ್ಯದಲ್ಲಿ ಒಂಚೂರು
ಪ್ಯಾಚ್ ವರ್ಕ್ ಆಗ್ತಾ ಇದೆ. ನಮಗೇನು ಆ ಥರ ಖರಾಬ್ ಅಂತ ಅನಿಸಿಲ್ಲ, ತುಂಬ ಚೆನ್ನಾಗೇ ಇದೆ. ಎಷ್ಟು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಹೈವೇ ಅಲ್ವಾ, ಸೊ ಅದನ್ನು ಹಾಳಾಗದೇ ಇರೋ ರೀತಿ ನೋಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ವಾವ್, ಲ್ಯಾಂಡ್ಸ್ಕೇಪ್ ಅಲ್ಟಿಮೇಟ್. Yes, just we crossed the outskirts of Chitradurga, and yes, the road is direct connected to the Chitradurga. Very good, very fantastic. ಎಸ್, ದೂರದಿಂದ ಸ್ವಲ್ಪ ಕ್ಲೌಡ್ ಕಂಡಿತ್ತು. ಮಳೆ ಆಗಿದೆ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ.
ನನ್ನ ಗೆಳೆಯನ ಬೈಕಿಗೆ ಚೈನ್ ಲೂಪ್ ಮಾಡಿಲ್ವಂತೆ. ಸೊ ನೆನ್ನೆ ಮಾಡು ಅಂತ ಹೇಳಿದ್ದೆ, ಮಾಡಿಲ್ಲ. ಸೊ ಇವಾಗ ಸ್ವಲ್ಪ ಚೈನಿಂದ ಸೌಂಡ್ ಬರ್ತಾ ಉಂಟು. ಆ ಕಾರಣಕ್ಕಾಗಿ ಚೈನ್ ಲೂಪ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಸೊ ಅದಕ್ಕೋಸ್ಕರ ನಾವು we need to take some time to come back again to the camera. Thank you.